मागील काळामध्ये बेळगाव जिल्ह्यात विधानसभा मतदारसंघांची संख्या वाढण्याची शक्यता असल्याचे आमदार शशिकला जोल्ले यांनी सांगितले. सोमवारी बेळगाव येथील पर्यटन निवासस्थानी पत्रकार परिषदेत बोलताना त्या म्हणाल्या की निवडणुकीत केवळ श्रीमंतांना तिकीट दिलं जातं ही समजूत चुकीची आहे. ಅದು ಕೂಡ ಇವತ್ತು ಎಲ್ಲ ಇಂಟರ್ನಲ್ ರಿಸರ್ವೇಷನ್ ನೀವು ಹೇಳಿರೋ ರೀತಿಯಲ್ಲಿ ಏನು ಒಂದು ಸ್ವಲ್ಪ ಗೊಂದಲ ಇದೆನೋ ಅದು ಈ 3 ದಿನದ ಅಧಿವೇಶನದಲ್ಲಿ ಅದು ಇತ್ಯರ್ಥ ಆಗ್ತದೆ ಅಂತಕ್ಕಂಥ ಒಂದು ವಿಷಯ ಇದೆ. ಬೇರೆ ಬೇರೆ ಇಂಟರ್ನಲ್ ಏನು ರಿಸರ್ವೇಷನ್ಗಳಿದು ಯಾವ ಥರ ಕೊಡಬೇಕು ಏನು ಕೊಡಬೇಕು ಅಂತ ಅದನ್ನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಪ್ರಧಾನಿ ಮೋದಿಜಿ ಅವರ ಒಂದು ಟೀಮ್ ಅದನ್ನು ಕೂಡ ಬಗೆಹರಿಸಿ ಒಂದು ಒಳ್ಳೆ ರೀತಿಯ ಒಂದು ಆ ಬಿಲ್ಲನ್ನು ಪಾಸ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ. ಇವಾಗ ಬಿಲ್ ಪಾಸ್ ಆದರೆ 2028ರಲ್ಲೂ ಕೂಡ ಇದು ಲಾಗೂ ಆಗ್ತದೆ. 28ರಲ್ಲಿ ಬೆಳಗಾವಿಯ 6 ಜನ ಮಹಿಳೆಯರು ವಿಧಾನಸಭೆಗೆ ಹೋಗುವಂಥ ಒಂದು ಅವಕಾಶ ಕೂಡ ಆಗ್ಬೋದು ಅಂಥೇಳಿ ಈಗ ಫೋಟೋ ಹೊಡ್ಕೊತೀರಿ ಏನು ಮಾಡ್ತೀರಿ ಮಾಡ್ರಿ, ಒಟ್ಟಿನಾಗ ನಾವು ಹೋಗೋರು ನಮಗೂ ಒಂದು ಅವಕಾಶ ಸಿಗ್ತದೆ. ಒಬ್ಬೊಬ್ರು ಅದ ಈಗ 33% ರಿಸರ್ವೇಷನ್ದಿಂದ ನಮ್ಮ ಬೆಳಗಾವಿ ಜಿಲ್ಲೆಗೂ ಕೂಡ ಒಂದು ಅನುಕೂಲ ಆಗ್ತದೆ. ಬರೋ 2028 ಚುನಾವಣೆಗೆ ಇದು ಕೂಡ ಆಗುವಂಥ ಸಂಭವ ಇದೆ ಅಂತ ನನಗನ್ನಿಸ್ತದೆ. ಇದರ ಜೊತೆಗೆ ಡಿಲಿಮಿಟೇಷನ್ ಪ್ರೊಸೆಸ್ ಕೂಡ ನಡೀತದೆ. ಆ ಡಿಲಿಮಿಟೇಷನ್ನಲ್ಲಿ ನಮ್ಮ ಬೆಳಗಾವಿ ಕ್ಷೇತ್ರದಲ್ಲೂ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ MLA ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಜಾಸ್ತಿ ಆಗ್ತವೆ. ಅದೇ ರೀತಿ ಪಾರ್ಲಿಮೆಂಟ್ ಕೂಡ ಒಂದು ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಅಪೇಕ್ಷೆ ಇದೆ. ಚುನಾವಣೆ ಎದುರಿಸಿದಾಗ ಖರ್ಚು ಮಾಡಿದ್ದು ಮೊನ್ನೆ ಚುನಾವಣೆ ಎದುರಿಸಿದಾಗ ಖರ್ಚು ಮಾಡಿದ್ದು ನೋಡಿದ್ರೆ ಈ ಬಿಲ್ ಎಲ್ಲೊಂದ್ ಕಡೆ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಂತ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯರ ಎಲೆಕ್ಷನ್ ಇರಲಾರದಂತ ಪರಿಸ್ಥಿತಿ ಇದೆ. ಕೆಲಸ ಮಾಡ್ತೇವೆ ಅಂದ್ರೆ ಯಾರು ಓಟ್ ಹಾಕಲ್ಲ, ದುಡ್ಡು ಕೊಡ್ತೇವೆ ಅಂದ್ರೆ ಮಾತ್ರ ಓಟ್ ಹಾಕುವಂತ ಪರಿಸ್ಥಿತಿ ರಾಜ್ಯದಲ್ಲೂ ಇದೆ, ದೇಶದಲ್ಲೂ ಇದೆ. ಸಹಜವಾಗಿ ದುಡ್ಡಿದ್ದವರು ದೊಡ್ಡ ಶ್ರೀಮಂತರಿಗೆನೆ ನಾನು ಹೇಳೋದಕ್ಕೆ ಬಯಸೋದು ಇದು ದುಡ್ಡಿದ್ದವ್ರಿಗೆ ಚುನಾವಣೆ ಅಂತ ಆಗಲ್ಲ. ಇದು ಯಾರು ಸಮರ್ಪಕವಾಗಿ ಯೋಗ್ಯರಾಗಿ ಗ್ರೌಂಡ್ ಲೆವೆಲಲ್ಲಿ ಈಗಾಗಲೇ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಅನೇಕ ಜನ ತಾಯಂದರು ನಮ್ಮ ಜಿಲ್ಲೆಯಲ್ಲೂ ಸಿಗ್ತಾರೆ, ನಮ್ಮ ರಾಜ್ಯದಲ್ಲೂ ಸಿಗ್ತಾರೆ, ಮತ್ತು ಇಡೀ ದೇಶದಲ್ಲೂ ಕೂಡ ಸಿಗ್ತಾರೆ. ಅಂತಹ ಸಾಮಾನ್ಯರು ನಮ್ಮ ಪಕ್ಷದಕ್ಕೋಸ್ಕರ ದುಡಿದಂಥ ಮಹಿಳೆಯರು ಅಂಥವ್ರಿಗೂ ಕೂಡ ಇದರಲ್ಲಿ ಅವಕಾಶ ಸಿಗ್ತದೆ. ಯಾಕಂದರೆ ಏನು 1 ನೇಷನ್ 1 ಇಲೆಕ್ಷನ್ ಕೂಡ, ಯಾಕಂದರೆ ಡಿಲಿಮಿಟೇಷನ್ ಆಯಿತು, 30%, 33% ಮಹಿಳಾ ರಿಸರ್ವೇಷನ್ ಆಯಿತು. 1 ನೇಷನ್ 1 ಇಲೆಕ್ಷನ್ ಬಂದಾಗಲೂ ಕೂಡ ಇದು ಒಂದು ನ್ಯಾಯಪೂರ್ವಕವಾಗಿ ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥದ್ದು ಮತ್ತು ಅವರನ್ನು ಗುರುತಿಸುವಂಥದ್ದು. ಅಂಥ ಮಹಿಳೆಯರನ್ನು ಗುರುತಿಸಿ, ಅಂಥ ತಾಯಂದ್ರನ್ನು ಗುರುತಿಸಿ ಒಂದು ಅವಕಾಶ ಸಿಗ್ಬೋದು. ದುಡ್ಡಿದ್ದವ್ರಿಗೆ ಸಿಗ್ತದೆ, ನಾಳೆ ನನಗೂ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಹಂಗೆ ಸಿಗ್ತದಂತ ಅಲ್ಲ. ಹಂಗೇನಿಲ್ಲ, ನಾವು ಏನು ಕೆಲಸ ಮಾಡಿದ್ದೀವಿ ಪಕ್ಷಕ್ಕೆ ಗೊತ್ತಿದ್ದಾಗ ಪಕ್ಷ ಅದನ್ನು ನಿರ್ಣಯ ತಗೊಳ್ತದೆ, ಅದ್ರ ಬಗ್ಗೆ ಮಾತಿಲ್ಲ. ಬಟ್ ದುಡ್ಡು ಚುನಾವಣೆಗಳು ಬಹಳ ಕಾಸ್ಟ್ಲಿ ಆಗಿದಾವೆ. ಈಗ ಸಾಮಾನ್ಯ ಈಗ ನೋಡಿ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅವ್ರು ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ಅದು ಒಂದೊಂದು ಪೊಟೆನ್ಷಿಯಲ್ ಸ್ಟ್ರಾಂಗ್ ಇದ್ದವ್ರಿಗೆ ಟಿಕೆಟ್ ಸಿಗ್ತೈತಿ ಅನ್ನೋದು ನಿಮ್ಮೆಲ್ಲರ ಒಂದು ವಿಚಾರ, ಎಲ್ಲಾರ್ದು ವಿಚಾರ. ಶಶಿಕಲಾ ಜೊಲ್ಲೆ ಅವರಿಗೆ ಟಿಕೆಟ್ ಕೊಟ್ರೆ ಬಹಳ ಸುಲಭವಾಗಿ ಎದುರಿಸಬಹುದು, ಎದುರಿಸ್ತಾರೆ. ನಿಮ್ಮ ಪಕ್ಕದಲ್ಲಿ ಕುಂತಿರುವಂತ ಉಜ್ವಲ ಟಿಕೆಟ್ ಕೊಟ್ರೆ ನಿಮ್ಮಟ್ಟ ಶಕ್ತಿ ಅಂದ್ರೆ ಆರ್ಥಿಕವಾಗಿ ಆ ರೀತಿ ಶಕ್ತಿ ಅವ್ರಿಗೂ ಬರ್ಬೇಕಲ್ಲ ಮೇಡಮ್. ಅದು ಕೂಡ ಒಂದಿಲ್ಲ ಒಂದು ದಿನ. ಇವತ್ತು ಇಷ್ಟೆಲ್ಲ ಪರಿವರ್ತನೆ ನಮ್ಮ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ. ಒಂದು ಸಲ ಈ ರೀತಿಯೂ ಇಲೆಕ್ಷನ್ ಬರ್ಬೋದು, ಅದಲ್ಲ ಈ ಥರ ಒಂದು ನಿಮಿಷ ಇದನ್ನು ಪೂರ್ಣಿ ಮಾಡಿ, ಈ ಥರನೂ ಇಲೆಕ್ಷನ್ ಆಗ್ಬೋದು. ಮುಂದೆ ಆ ರೀತಿ ಇಲೆಕ್ಷನ್ ವ್ಯವಸ್ಥೆ ಕೂಡ ಪ್ರಧಾನಿಗಳು ಮಾಡ್ಬೋದು. ಈಗಲೂ ಕೂಡ ಸಾಮಾನ್ಯ ಕಾರ್ಯಕರ್ತರು ಕೂಡ ಇಲೆಕ್ಷನಲ್ಲಿ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಸುಳ್ಯದ ನಮ್ಮ MLA ಭಾಗೀರಥಿ ಮುರಳಯ್ಯ ಅವ್ರೇನು ದುಡ್ಡು ಖರ್ಚು ಮಾಡಿದರು. ಬಟ್ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ, ಅವರು ಒಂದು ಟ್ರೈಬಲ್ ಏರಿಯಾದಿಂದ ಬಂದವರು ಇವತ್ತು MLA ಅದಾರ. ಆ ರೀತಿ ಆ ಥರ ಹೇಳೋಕ್ಕಾಗಂಗಿಲ್ಲ, ಎಲ್ಲ ದುಡ್ಡಿನ ಮೇಲೆ ಆಗ್ತೈತೆ ಅಂಥೇಳಿ. ಸಾಮಾನ್ಯರು ಕೂಡ ಒಳ್ಳೆ ಕೆಲಸ ಮಾಡಿದಲ್ಲಿ ಒಳ್ಳೆ ರೀತಿಯಲ್ಲಿ ಆರಿಸಿ ಬರ್ಬೋದು. ಅವ್ರಿಗೆ ಕಡಿವಾಣ ಹಾಕೊಂಡು ಈ ಕಾನೂನಲ್ಲಿ ಏನಾದರೂ ಕಾನೂನು
ಅದು ಏನು ಅದು ಕಾನೂನು ಆದಮೇಲೆ ಕಾನೂನಿಗೆ ಕ್ಲಿಯರ್ ಆದಮೇಲೆ ಗೊತ್ತಿಲ್ಲ. ಈಗ ನಾವು ಪಂಚಾಯತ್ ಲೆವೆಲಲ್ಲೇ ನೋಡ್ತೀವಿ, ಆ ಉದಾಹರಣೆಗಳನ್ನು ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಪಾಪ ಅವ್ರು ಕಲ್ತವ್ರು ಇರಂಗಿಲ್ಲ ಅಥವಾ ಅವ್ರಿಗೇನೂ ಗೊತ್ತಾಗಂಗಿಲ್ಲ, ಆ ರೀತಿ ಆಗಿರುವಂಥ ಉದಾಹರಣೆ ಅದಾವೆ. ಬಟ್ ಇಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹೆಣ್ಮಕ್ಳಲ್ಲಿ ಕಲಿಯೋವಂಥ ಒಂದು ಹವ್ಯಾಸ ಇವತ್ತು ಹೆಚ್ಚಾಗಿದೆ. ಅವರಿಗೆ ಆರ್ಥಿಕವಾಗಿ, ಯಾಕಂದರೆ SSLC PUC ವರೆಗೂ ಅವ್ರು ಕಲಿಬೋದು, ಸಾಮಾನ್ಯರಿದ್ದರೂ ಕಲಿಬೋದು. ಅಲ್ಲಿಂದ ಮುಂದೆ ಡಿಗ್ರಿ ಮಾಡಬೇಕಾದ್ರೆ ಅವರಿಗೆ ಆರ್ಥಿಕವಾಗಿ ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅವ್ರಿಗೆ 18 ವಯಸ್ಸಾದಮೇಲೆ 20 ವಯಸ್ಸಾದಮೇಲೆ ಅವ್ರ ಮುಂದಿನ ಹೈಯರ್ ಎಜುಕೇಷನ್ಗೆ ನಮ್ಮ PM ಯೋಜನೆಯಿಂದ ಅವರಿಗೆ ಲಾಭ ಆಗ್ತದೆ. ಇವತ್ತು ನೀವು ರೇಷೋ ನೋಡಿದ್ರೆ ಮೊದಲಿನಕ್ಕಿಂತ ಇವತ್ತು ಕಲಿಯುವಂಥ ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಫಸ್ಟ್ ಟರ್ಮ್ನಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು, ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಎಜುಕೇಟೆಡ್ ಹೆಣ್ಮಕ್ಳು ಅದರೊಳಗೆ ಬಂದ ಅದು ವ್ಯವಸ್ಥಿತವಾಗಿ ಆಗ್ತದೆ ಅಂತಕ್ಕಂಥ ವ್ಯವಸ್ಥೆ ಇದೆ. ಯಾಕಂದರೆ ಅನಕ್ಷರಸ್ಥತೆ ಇದ್ದಲ್ಲಿ ಆದೈತ್ರಿ ಪ್ರಾಬ್ಲಮ್ ಆಗಬಾರ್ದು. ಸುಶಿಕ್ಷಿತ, ಈಗ ನಮ್ಮ ಉದಾಹರಣೆ ನೋಡ್ರಿ, ಈಗ ನಂದು ಕೆಲಸ ಅಣ್ಣ ಸಾಹೇಬ್ರು ಬಂದು ಮಾಡೋಂಗಿಲ್ಲ, ನಾವು ಮಾಡ್ತೇವೆ, ಯಾಕಂದ್ರೆ ಸಮರ್ಥರಿದ್ದೇವೆ. ಹಂಗೆ ಒಂದು ಕಡೆ ಸ್ಟಾರ್ಟಿಂಗ್ ಟ್ರಬಲ್ ಇರ್ಬೋದು, ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗ್ತೈತೆ. ಪಂಚಾಯತಿ ಒಳಗೂ ಕೂಡ ಕ್ಲಿಯರ್ ಆಗ್ತೈತಿ. ಬಟ್ ಇವತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಒಳಗೆ ಅನೇಕ ಜನ ಎಜುಕೇಟೆಡ್ ಇದ್ದಾರೆ, ಅವರು ಸಮರ್ಥಕವಾಗಿ ಅವ್ರ ಕಾರ್ಯನಿರ್ವಹಿಸ್ತಾರೆ. ಮೇಡಮ್, ಇದು ಕೇಂದ್ರ ಸರ್ಕಾರ 10 ವರ್ಷ ಸಮಯಾವಕಾಶವನ್ನು ಕೇಳಿತ್ತು ಈ ಬಿಲ್ಲನ್ನು ಪ್ರಸ್ತಾವನೆ ಮಾಡಿದಾಗ. ಇನ್ನೇನು ಗಣತಿ ಆದ ನಂತರ ಇದನ್ನು ಪ್ರಸ್ತಾವನೆ ಮಾಡಿ. आता परिस्थिती बदलली असून बहुतांश जण सुशिक्षित झाले आहेत, त्यामुळे असे प्रकार आता कुठेही घडत नाहीत असे त्यांनी सांगितले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.